ದಲ್ಲಿ ಜೆಡಿಎಸ್ ವಕ್ತಾರರಾಗಿರುವಂತಹ ಸೈಯದ್ ಹಸೀನ್ ಅವರಿದ್ದಾರೆ, ನಮಸ್ಕಾರ. ಇನ್ನು ಎಪಿ ವಕ್ತಾರರಾಗಿರುವಂತಹ ಕೇಶವ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಸತ್ಯನಾರಾಯಣ ಹೇಮಾದ್ರಿ ಅವರಿಗೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಬಿಜೆಪಿ ವಕ್ತಾರನ್ನ ಸಂಪರ್ಕ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡೋಣ. ಸೈಯದ್ ಅವರೇ, ನೀವೇನೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಮೂಲತಃ ಜಾತ್ಯತೀತ ನಿಲುವನ್ನು ಹೊಂದಿರುವಂಥದ್ದು. ಈ ಬಾರಿ ದಾಖಲೆಯ ಬಜೆಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಇದರ ನಡುವೆ ನಿಮ್ಮದೇ ಸ್ನೇಹಿತರು, ಮೈತ್ರಿ ಪಕ್ಷದ ನಾಯಕರು ಇದನ್ನು ಹಲಾಲ್ ಬಜೆಟ್, ಅಲ್ಪಸಂಖ್ಯಾತರ ಬಜೆಟ್, ಪಾಕಿಸ್ತಾನದ ಬಜೆಟ್ ಅಂತ ಉಲ್ಲೇಖ ಮಾಡಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ಮೊದಲಾಗಿ ನಾಡಿನ ಸಮಸ್ತ ಜನರಿಗೆ ಹೋಲಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಕಾಂಗ್ರೆಸ್ ಅವರು ಸದಾ ಮುಸಲ್ಮಾನರಿಗೆ ಆ ಒಂದು ಎಕ್ಸಾಂಪಲ್ ಇದೆ ಗೊತ್ತಾ, ಮಗು ಊಟ ಮಾಡಿದಾಗ ಗುಮ್ಮ ನೋಡು ಅಂತ ಐದರ್ಸಿ ಊಟ ಮಾಡಿಸುವಂಥದ್ದು ಆ ಕೆಲಸನೇ ಮಾಡ್ತಾ ಇರೋದು. ಮುಸಲ್ಮಾನ್ ಪರ ಅಂತಾರೆ, ಆದರೆ ಕಾಂಗ್ರೆಸ್ಸು ಮುಸಲ್ಮಾನರ ಪರ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ಮುಸಲ್ಮಾನ್ರಿಗೆ ಬರೀ ಬಳಸ್ಕೊಳ್ತಾ ಇರೋದು. BJP ಕಣ್ಣಲ್ಲಿ ನಮಗೆ ದ್ವೇಷಿಸಿ ಇವಾಗ ಇವರು ಏನಾದರೂ ಈ ಥರ ಬಜೆಟ್ ಮಾಡಿದ್ರೆ BJP ಅವ್ರು ಪಕ್ಕ ಅಪೋಸ್ ಮಾಡ್ತಾರೆ. ಆವಾಗ ನೋಡಿದ್ರ ನಿಮ್ಮ ಶತ್ರುಗಳು ನಾವು ನಿಮ್ಮ ಕಡೆ ಇಷ್ಟೇ ಮಾಡ್ತಾ ಇರೋದು. ಒಂದು ಅದಕ್ಕೆ ನನಗಲ್ಲಿ ನಿಮ್ಮ ಫಸ್ಟ್ ಲೈನಲ್ಲಿ ನಂಗೆ ಒಂದು ಸ್ವಲ್ಪ ಆಕ್ಷೇಪಣೆ ಬಂದ್ಬಿಟ್ಟು, ಗುಮ್ಮ ತೋರಿಸಿ ಆದರೂ ಊಟ ಮಾಡಿಸಿದ್ರು, ಅದನ್ನ ನೋಡೋಕ್ಕಾಗಲ್ವಾ? ಎಲ್ಲಿ ಮಾಡಿಸಿದ್ರೆ ಬೇರೆ ಗುಮ್ಮನ್ನ ತೋರಿಸ್ತಾ ಇರೋದಷ್ಟೇ. ಊಟ ಮಾಡ್ಕೊಳ್ಳೋ ವ್ಯವಸ್ಥೆ ಇವ್ರು ಮಾಡ್ಕೊಳ್ತಾ ಇರೋದು. ಲಾಭ ಇವ್ರಿಗೆ, ಮುಸಲ್ಮಾನ್ ಸಮುದಾಯಕ್ಕಲ್ಲ. ದಯವಿಟ್ಟು ಕ್ಲಾರಿಟಿ ಇರಲಿ. ಮುಸಲ್ಮಾನರ ಸಮುದಾಯಕ್ಕೆ ಏನಾದರೂ ಲಾಭ ಆಗಂಗಿದ್ದಿದ್ರೆ ಸನ್ಮಾನ್ಯ ಪೂಜ್ಯರಾದ ದೇವೇಗೌಡರು ಪ್ರಧಾನಿಯಾಗಿದ್ದಾಗ 4% ಮುಸಲ್ಮಾನರಿಗೆ ಏನು ರಿಸರ್ವೇಷನ್ ಕೊಟ್ಟಿದ್ರು, BJP ಅವಧಿಯಲ್ಲಿ ಕ್ಯಾನ್ಸಲ್ ಆಯ್ತಲ್ಲ. ನೀವು ಏನು ಹೇಳಿದ್ರಿ? ನಾವು ಮತ್ತೆ ಎಲ್ಲ ವಾಪಸ್ ತೊಗೊಂಡು ಬರ್ತೀವಿ. 2 ವರ್ಷ ಆಗ್ತಾ ಬಂತು. ಆ 4% ರಿಸರ್ವೇಷನ್, ಮುಸ್ಲಿಂ ರಿಸರ್ವೇಷನ್ ನೀವು ರೆಸ್ಟೋರ್ ಮಾಡಿದ್ದೀರಾ, ವಾಪಸ್ ತಗೊಂಡು ಬಂದಿದ್ದೀರಾ, ಬಿಲ್ಲನ್ನು ಕ್ಯಾನ್ಸಲ್ ಮಾಡಿಸಿದ್ರಾ ಅಂತ ಕಾಳಜಿ ಇದ್ರೆ ಮಾಡಬೇಕು. ಒಂದು ನಿಮಿಷ. ಇವಾಗ ನಿಮಗೆ ಆವಾಗ BJPಗೆ ಸಂಪೂರ್ಣ ಬಹುಮತ ಇರಲಿಲ್ಲ. 115 ಹೈಜಾಕಿ ಅಂತ ಮಾಡ್ಕೊಂಡಿರೋದು. ಇವತ್ತು ನೀವು 138 ಇದ್ದೀರಿ. ಓಕೆ, 138 ಇದ್ದೀರಿ. MLCಗಳು ನಿಮ್ದವು ಎಲ್ಲ ಇದ್ದಾಗಲೂ ಇಲ್ಲಿವರೆಗೂ ಅದು ಯಾಕೆ ಮತ್ತೆ ವಾಪಸ್ ತಗೊಂಡು ಬಂದಿಲ್ಲ? ಈ ಕಾಂಟ್ರಾಕ್ಟಲ್ಲಿ ನಮ್ಮನ್ನ ರಿಸರ್ವೇಷನ್ ಕೊಡೋದ್ರಿಂದ ನಮ್ಮ ಸಮುದಾಯಕ್ಕಾಗುವಂಥ ಲಾಭ ಏನು? ಇದರಿಂದ ನಮ್ಮ ಸಮುದಾಯಕ್ಕೆ ಆಗುವಂಥ ಲಾಭಗಳು ಏನಿದ್ದಾವೆ? ನಾನೇನಾದರೂ PWD ಟೆಂಡರ್ ಮಾಡ್ಕೊಂಡಿದ್ದೀನಾ? ನಾನೇನಾದರೂ ಲೈಸೆನ್ಸ್ ಮಾಡ್ಕೊಂಡಿದ್ದೀನಾ? ಇದು ಯಾರು ಲಾಭ ಆಗುತ್ತೆ? ಯಾವ MLAಗಳು, ಯಾವ ಮಿನಿಸ್ಟರ್ಗಳು, ಅವ್ರ ರಿಲೇಷನ್ಸು ಈ PWD ಕಾಂಟ್ರಾಕ್ಟ್ ಲೈಸೆನ್ಸ್ಗಳು ಮಾಡಿಸ್ಕೊಂಡಿದ್ದಾರ, ಬಹುಶಃ ಅವ್ರಿಗೆ ಲಾಭ ಆಗ್ಬೋದು. ಅವ್ರ ಚಿಕ್ಕ ಮನೆ ಮುಸಲ್ಮಾನ್ ಸಮುದಾಯದ ಗುತ್ತಿಗೆ ಅವ್ರ ಚಿಕ್ಕ ಮನೆ ದೊಡ್ಡದಾಗ್ಬೋದು, 2 ವೀಲರ್ ಹೋಗಿ ಕಾರ್ ಆಗ್ಬೋದು. ಆದರೆ ನನಗೇನು ಉಪಯೋಗ ಇಲ್ಲ, ನನ್ನ ಸಮುದಾಯಕ್ಕೆ ಏನು ಉಪಯೋಗ ಇಲ್ಲ, ನಮ್ಮ ಸಮುದಾಯದಲ್ಲಿರೋ ಬಡವರಿಗೆ ಏನು ಲಾಭ ಇಲ್ಲ ಇದರಿಂದ. ಹೌಎವರ್, ನೀವು ಕಾಮಗಾರಿ ಅಂದಾಗ ಟೆಂಡರ್ ತಗೊಂಡು ಕಾಂಟ್ರಾಕ್ಟ್ ಕೊಡ್ತೀರಾ ಅಥವಾ ರಿಸರ್ವೇಷನ್ ಅಂತ ವಿತೌಟ್ ಟೆಂಡರ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ? ಪ್ರೋಸೆಸ್ ಹ್ಯಾಸ್ ಟು ಗೋ. ದಟ್ ಈಸ್ ದ ಪ್ರೋಸೆಸ್. ಅದರಲ್ಲಿ ನೀವು ಟೆಂಡರ್ ಹಾಕ್ತೀರಿ, ನಾನು ಟೆಂಡರ್ ಹಾಕ್ತೀನಿ. ನೀವು ಮುಸ್ಲಿಮು, ನೀವು ಒಂದು ಅಡಿಗೆ 250 ರೂಪಾಯಿ ಹಾಕಿರ್ತೀರಿ, ನಾನು 200 ರೂಪಾಯಿ ಹಾಕಿರ್ತೀನಿ. ಆವಾಗ ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಮುಸ್ಲಿಮು ನಿಮ್ಗೆ ರಿಸರ್ವೇಷನ್ ಅಂತ ಏನಾದರೂ ಕೊಡ್ತಾರಾ? ಇಲ್ಲ. ಟೆಂಡರ್ ಗೌರ್ಮೆಂಟ್ ಜಾಬ್ ಯಾರು ಲೋ ಕೋಟ್ ಮಾಡ್ತಾರೋ ಟೆಂಡರ್ ಅವರಿಗೆ. ಇದರಿಂದ ನನ್ನ ಸಮುದಾಯಕ್ಕೆ ಆಗುವಂಥ ಲಾಭ ಏನು? ನಮ್ಮ ಮುಸ್ಲಿಮ್ಸ್ಗೆ ಆಗುವಂಥ ಲಾಭ ಏನು? ಅದೇ ರಿಸರ್ವೇಷನ್ ಎಜುಕೇಷನಲ್ಲಿ, ಗೌರ್ಮೆಂಟ್ ಜಾಬ್ಸಲ್ಲಿ ಬೇರೆ ಮೊದಲು ಹೆಂಗಿತ್ತು, ದೇವೇಗೌಡರು ಏನು ಮಾಡಿದ್ರು
ಆ ಥರ ಇದ್ದಿದ್ರೆ ನನ್ನ ಸಮುದಾಯಕ್ಕೆ ಲಾಭ ಆಗಿರೋದು. ಕಡೆ ಪಕ್ಷ ರಿಸರ್ವೇಷನ್ ಅಲ್ಲಿ 4% ಅನ್ನೋದು ಇಟ್ ಇಸ್ ಅ ಗುಡ್ ನ್ಯೂಸ್ ಅಲ್ವಾ? ಕಾಂಟ್ ಯು ಟೇಕ್ ಇಟ್ ಇನ್ ದ್ಯಾಟ್ ವೇ? ಇನ್ ವಿಚ್ ಇನ್ ವಾಟ್ ಮೀನ್ಸ್ ಟೆಂಡರ್ 1 ಕೋಟಿ. ಈಗ ನಂದೇ ಮಾತು ತಗೊಳ್ಳಿ, ನಾನಷ್ಟು ಶ್ರೀಮಂತ ಅಲ್ಲ 1 ಕೋಟಿ ರೂಪಾಯಿ ಟೆಂಡರ್ ತಗೊಳಕ್ಕೆ, 2 ಕೋಟಿ ರೂಪಾಯಿ ಟೆಂಡರ್ ತಗೊಳಕ್ಕೆ ಕೆಲಸ ಮಾಡಿಬಿಟ್ಟು ಇವ್ರು ನುಂಗಿ ನೀರು ಕುಡಿದು ಬಿಡ್ತಾರಲ್ಲ, ಇವ್ರೇನು ಬಿಲ್ ಪಾಸ್ ಮಾಡ್ತಾರ? ನನ್ನ ಹತ್ರ ಅಷ್ಟು ದುಡ್ಡು ಇದೆಯಾ ನಾನು ಕಾಂಟ್ರಾಕ್ಟ್ ತಗೊಳಕ್ಕೆ? ಅಂದ್ರೆ ಆ ಕಾಂಟ್ರಾಕ್ಟ್ ತಗೊಳ್ಳೋದು ಯಾರು? ಶ್ರೀಮಂತರು, ದುಡ್ಡಿರೋರು ಶ್ರೀಮಂತರು. ನನ್ನಂತ ಬಡಪಾಯಿ ಅಥವಾ ಇವರಂತ ಬಡಪಾಯಿ ಅಲ್ಲ, ನಿಮ್ಮಂತವರಲ್ಲ. ಗಾಟ್ ಇಟ್, ಮಾತಾಡ್ತೀನಿ ನಾನು. ಒಂದು ನಿಮಿಷ ಮೇಡಮ್, ಇನ್ನೊಂದು ಪಾಯಿಂಟು. ಸೊ ಇದೇ ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ದಿದ್ರೆ ನೀವು ಆ 4% ರಿಸರ್ವೇಷನ್ ನಮಗೆ ಎಜುಕೇಷನಲ್ಲಿ ಬೇರೆ ಬೇರೆ ಏನಿದಾವೋ ಅದ್ರಲ್ಲಿ ಕೊಟ್ಟಿದ್ರೆ, ದೇವೇಗೌಡರು ಏನು ಕೊಟ್ಟಿದ್ರು ಅದು ರೆಸ್ಟೋರ್ ಮಾಡಿದ್ರೆ ನಮ್ಗೆ ಲಾಭ. ಇದರಿಂದ ಆಗುವಂಥ ಲಾಭ ನಮ್ಗೆ ಏನೂ ಇಲ್ಲ ಮೇಡಮ್. ರೈಟ್, ವೆರಿ ನೈಸ್. ಓಕೆ, ಕೇಶವ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಏನು ಅಂತ ಹೇಳಿದ್ರೆ